ಬಾದಾಮಿ ಹಣ್ಣು ಇದು ತುಂಬ ರುಚಿಕರವಾಗಿರ್ತಕ್ಕಂಥ ಬಾದಾಮಿ ಹಣ್ಣು. ಇಂಥ ಮರಗಳು ಸಾವಿರಾರು ಇದ್ದಾವೆ. ಇಲ್ಲಿ ಕಿಲಾಗಣೆ ಹತ್ರ ನಾವು ಬಾಳೆ ತೋಟ ಬಿದ್ದೋಗಿರೋದು ನೋಡಿದ ತಕ್ಷಣ ಮತ್ತು ಮಾವಿನ ತೋಟ ಹೆಂಗಿದೆ ಅಂತ ನೋಡೋಕೆ ಬಂದ್ವಿ. ಈ ತೋಟ ಯಾರ್ದು ಅಲ್ಲ, ನಮ್ಮ ಮುಳಬಾಗಲಲ್ಲಿ ಒಳ್ಳೆ ಚೆನ್ನಾಗಿ ಗೊತ್ತಿರೋಂಥ ವ್ಯಕ್ತಿ BJP ನಾಣಪ್ಪ ಅಂತ. ಈಗ ಅವರು ಕಾಂಗ್ರೆಸ್ಸಲ್ಲಿ ಏನೋ ಕೆಲಸ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗಿದೆ. ಅವ್ರ ತೋಟಕ್ಕೆ ಬಂದಿದ್ದೀವಿ. ಒಂದೊಂದು ಮರದ ಕೆಳಗೆ ಸುಮಾರು ಒಂದು 50 ಹಣ್ಣು ಬಿದ್ದೋಗಿದೆ. ಎಂಥ ಬೆಲೆ ಬಾಳೋ ಹಣ್ಣುಗಳು. ಇವತ್ತು ಮಾವಿನ ಫಸಲು ಎಷ್ಟು ಕಷ್ಟಪಟ್ಟು ಆ ನಾಣಪ್ಪನು ಈ ಗಿಡಗಳನ್ನು ನಾಟಿ ಮಾಡಿ ಬೋರ್ ಹಾಕಿ ನೀರು ಬಿಟ್ಟು ನಿರಂತರವಾಗಿ ಇದಕ್ಕಾಗಿ ಇಡೀ ಕುಟುಂಬನೇ ಕೆಲಸ ಮಾಡಿದಂಥದ್ದು. ಇದನ್ನೇ ನಂಬ್ಕೊಂಡಿರ್ತಕ್ಕಂಥ ಕುಟುಂಬಗಳು. ಈ ರೀತಿ ರೈತನ ಅನ್ಯಾಯಕ್ಕೆ ಗುರಿಯಾದಾಗ ಸರ್ಕಾರಗಳು ಕಣ್ಣು ತೆರೀಬೇಕು. ರೈತನ ಪರ ಇರ್ತಕ್ಕಂಥ ಸರ್ಕಾರ ಅನಿಸ್ಕೋಬೇಕು. ಎಲ್ಲೋ ದೊಡ್ಡ ದೊಡ್ಡ ಬಂಡವಾಳಕೋರರು, ಲೂಟಿಕೋರರು ಮತ್ತು ಕಂಪನಿಗಳು ಅವು ಇವು ಅವ್ರ ಪರವಾಗಿರೋಂಥ ಸರ್ಕಾರ ಅನಿಸ್ಕೋಬಾರ್ದು. ಸರ್ಕಾರ ಅಂದರೆ ರೈತರ ಪರ ಸರ್ಕಾರ ಅನಿಸ್ಕೋಬೇಕಂತ ಹೇಳಿದ್ರೆ ಇವತ್ತು ನಿಜವಾದ ರೈತನ ನೋವು ಕಷ್ಟವನ್ನು ನೋಡೋ ಅಂಥದ್ದು ಆಗಬೇಕು. ಅವರಿಗಾಗಿ ಒಂದಷ್ಟು ಪರಿಹಾರವನ್ನು, ಸೂಕ್ತ ಪರಿಹಾರವನ್ನು ಬಿಡುಗಡೆ ಮಾಡೋವಂಥದ್ದು ಆಗಬೇಕು ಸರ್ಕಾರಗಳು. ಆಡಳಿತಗಳು ಇವತ್ತು ಜಡ್ಡುಗಟ್ಟೋಗಿದ್ದಾವೆ. ಎಲ್ಲಿ ನೋಡಿದ್ರು ರಕ್ತವನ್ನು ಇರುವಂಥ ಅಧಿಕಾರಿಗಳಿದ್ದಾರೆ. ಭ್ರಷ್ಟಾಚಾರ ಪ್ರತಿ ಬೆಂಚಿಗೂ ತಾಂಡವಾಡ್ತಾ ಇದೆ. ರೈತನು ಜೀವನ ಪೂರ್ತಿ ಇಲ್ಲಿ ಒಣಗೋಗ್ತಾ ಇದೆ. ರೈತನ ನಿಜವಾದ ಬಾಳು ಇವತ್ತು ಎಷ್ಟೊಂದು ದುಸ್ಥಿತಿಗೀಡಾಗಿದೆ ಅಂತ ಹೇಳಿದ್ರೆ ಆ ರೈತನ ಪರವಾಗಿ ಧ್ವನಿ ಎತ್ತುವಂಥ ಒಂದು ಸಂಘಟನೆಗಳು ಇವತ್ತು ಮುಂದೆ ಬರಬೇಕು. ರೈತನ ಮನೆ ಬಾಗಿಲಿಗೆ ಅವನಿಗೆ ಪರಿಹಾರ ಕೊಡೋ ಅಂಥ ಸರ್ಕಾರಗಳ ರೂಪ ಆಗಬೇಕು, ಆಡಳಿತಗಳ ರೂಪ ಆಗಬೇಕು, ಅಧಿಕಾರಿಗಳ ನಿಟ್ಟಲ್ಲಿ ಕೆಲಸ ಮಾಡಬೇಕು. ಎಲ್ಲೋ ಕಚೇರಿಗಳಲ್ಲಿ ಇದ್ದುಕೊಂಡು ಬಂದಂಥ ರೈತರ ರಕ್ತವನ್ನು ಹೀರೋದಕ್ಕಲ್ಲ ಇರೋದು ನೀವು. ನಾನು ಇವತ್ತು ತಾಲೂಕು ಆಡಳಿತಕ್ಕೂ ಮತ್ತು ತೋಟಗಾರಿಕೆ ಇಲಾಖೆ ಇದು ಸಂಬಂಧಪಟ್ಟ ಇಲಾಖೆಗಳಿಗೂ ಎಚ್ಚರಿಸ್ತೀನಿ. ನೀವು ನಿಜವಾದಂಥ ಒಂದು ಅಧಿಕಾರಿಗಳಾದರೆ ಈ ಕೂಡಲೇ ರೈತರ ಒಂದು ತೋಟಗಳಿಗೆ, ಅವರ ನಿಜವಾದ ಭೂಮಿಗಳ ಹತ್ರ ಹೋಗಿ ಸರ್ವೆ ಮಾಡಿಸಿ ಏನೇನು ಇವತ್ತು ಅವ್ರಿಗೆ ನಷ್ಟ ಆಗಿದೆಯೋ ಅದನ್ನು ಕೂಡಲೇ ಸರ್ಕಾರಕ್ಕೆ ವರದಿ ಕೊಡುವಂಥದ್ದಾಗಬೇಕು. ಇಲ್ಲಿದ್ದ ಪಕ್ಷದಲ್ಲಿ ನಿಮ್ಮ ಕಚೇರಿಗಳಲ್ಲಿ ಈ ಕೂಡಲೇ ಬಂದು ನಿಮ್ಮ ಬೆಂಚುಗಳು, ನಿಮ್ಮ ಟೇಬಲ್ಗಳ ಹತ್ರ ಬಂದು ಕೂತ್ಕೊಂಡು ನಾವು ಹೋರಾಟ ಮಾಡೋಕ್ಕೆ ಸಿದ್ಧರಿದ್ದೀವಿ. ಭಾರತೀಯ ಕಿಸಾನ್ ಸಂಘ ಆ ದಿಕ್ಕಲ್ಲಿ ಹೋರಾಟಗಳನ್ನು ಮಾಡಲಿಕ್ಕೆ ಸಿದ್ಧವಾಗಿದೆ. ನಾವು ಇನ್ನು ರೈತರ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ. ಪ್ರತಿಯೊಬ್ಬ ರೈತರು ಕೂಡ ಇವತ್ತು ಒಗ್ಗಟ್ಟಾಗಿ ಬಂದು ಇವತ್ತು ಸರ್ಕಾರವನ್ನು, ಆಡಳಿತವನ್ನು, ಅಧಿಕಾರಿಗಳನ್ನು ಕತ್ತುಪಟ್ಟಿ ಹಿಡಿದು ಕೆಲಸ ತೆಗಿಬೇಕು. ನಿಮ್ಮ ಹಕ್ಕನ್ನು ನೀವು ಸಾಬೀತುಪಡಿಸ್ಕೊಳ್ಳಿ, ನಿಮ್ಮ ಒಂದು ಪರಿಹಾರವನ್ನು ನೀವು ತೆಗೆದುಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.